ಹೆಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಬಂಚ. ಇವತ್ತು ಟೆಂಪಲ್ ಡೇಟ್ ಹೋಗ್ತಾ ಇದ್ದೀವಿ 4 ಜನ. ಇನ್ನೊಬ್ಳು ಮಿಸ್ಸಿಂಗು, ಇನ್ನೊಬ್ಳು ಬರಬೇಕು. ನಾವು 4 ಜನದ ಜೊತೆಗೆ 5 ಜನ ಮಕ್ಳುಗಳದ್ದು. ನಾವು ಮಿನಿ ವರ್ಷನ್ಸ್ಗಳು ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ. ಸಾಧ್ಯ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದೆ ಬರ್ದೆ ನೋಡಿ. ಯಾವ ಬ್ಯಾಗು? ಅಯ್ಯೋ ಝೂಮ್ ಆಗೋಯ್ತು ಜಾಸ್ತಿ. ಚೂಡಿದಾರ ಹಾಕೋ ಬಂದವರ. ಇಲ್ಲಿ ನೋಡಿ ಗೈಸ್, ಬಾನಭವಿ ಕರಡನ್ನ ನನಗೆ ಈ ಫೇಸಲ್ಲಿ ತೋರ್ಸೋಕ್ಕಾಗಲ್ಲ, ಬೆಳಗಿಲ್ಲ, ಸೊ ಹೀಗೆ ತೋರಿಸ್ಬೇಕು. ಇವ್ರು ನೋಡಿ ಇಲ್ಲಿ ಅವ್ರ ಯಜಮಾನ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾರೆ. ಶಬರಿಮಲೆಗೆ ಹೋಗ್ಬಿಟ್ಟವ್ರಲ್ಲ ಅದಕ್ಕೆ. ಅಯ್ಯೋ ಕೇಳಿಸ್ಕೊಂತಾರೆ. ಇವರಿಬ್ರಿಗೆ ಕರ್ಣ ಯಾವಾಗಲೂ ಅವರಿಬ್ರು ಮಧ್ಯದಲ್ಲೇ ಇರಬೇಕು. ಅವ್ನ ಸೈಡ್ಗೆ ಹೋಗಿ ಕುತ್ಕೊಂಡ್ರು ಅದೇ ಹೆಸರನ್ನ ಮಿಸ್ ಆಗಿ ಕಟ್ಬಿಟ್ಟಿದ್ದೀವಿ. ಅವನು ಕುತ್ಕೊಂಡ್ರು ಅವ್ರು ಬಿಡ್ತಾ ಇಲ್ಲ. ನಮ್ಮಿಬ್ರು ಮಧ್ಯಕ್ಕೆ ಬಾ ಅಂತ ಕರೀತವ್ರೆ. ಈ ಕಡೆ ಬನ್ನಿಲಿ. ಏನೋ ಹೇಳ್ತಿದ್ರಂತಲ್ಲ, ಇನ್ನೊಂದ್ಸರಿ ಹೇಳಿ. ಅವ್ರ ಮನೇಲಿ ಅವ್ರ ಅಮ್ಮನ ಜೊತೆ ಏನೋ ಹೇಳೋರೆ ಬಾನುಭವಿ. ಇಲ್ಲ ಹೇಳಿ ಮಕ್ಳ, ವ್ಲಾಗಲ್ಲಿ ಹಾಕ್ತೀನಿ. ಇಲ್ಲೊಬ್ರು ಬಂದಿದ್ದಾರೆ ಹೊಸ ಗೆಸ್ಟು. ಹೇಳಿ, ಏನೋ ಹೇಳ್ತಿರಲ್ಲ ನಿಮ್ಮ ಅಮ್ಮನ ಜೊತೆ, ಹೇಳಿ. ಅವ್ರ ಡ್ಯಾಡಿಗೆ ಫೋನ್ ಮಾಡಿದ್ದಾರೆ. ನನ್ನ ಮಗಳು ಬಿದ್ದಿದ್ದಾಳೆ. ಬಿದ್ದಿರೋ ಖುಷಿಗೆ ಚಿನ್ನಿ ಪಾರ್ಟಿ. ಇಲ್ಲಿ ಎಲ್ಲ ಕುಣಿತಾ ಇದ್ರು. ಅವಳು ಬಿದ್ದಿದ ತಕ್ಷಣ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಬಾನು ಇದು ಅವ್ರ ಕ್ಲಾಸ್ ಟೀಚರು. ಅವ್ರು ಯಾವಾಗಲೂ ಬಾನುನ ಭುವಿನ. ಸುಮ್ನಿರು ಬಂಗಾರಿ, ಇವಾಗ ನೀನ್ ವಿಡಿಯೋ ತೋರಿಸ್ಲಾ ಹೆಂಗ ಅಳ್ತಿದ್ಯಾ ಅಂತ. ಬೈಲಿ ಮಗ್ನೆ, ಬೊಪ್ಪ ಇಲ್ಲಿ. ಏನಿನ್ ಸ್ಟ್ರಾಂಗು, ಯಾವ ಕೈಯೂ ನೋಯಲ್ಲ, ಏನು ನೋಯಲ್ಲ. ಹೋಗೋಣ ವಿದ್ಯೆಯಲ್ಲಿ. ಬರೋ ಕರ್ಣ. ಅಮ್ಮ ಮಗಳು ಬಂದ್ರು. ಹಾಯ್, ಸೇ ಹಾಯ್. ನಾಚ್ಕತೆ ಇದ್ದು ನನ್ನ ಹತ್ರ ಮಾತಾಡಕ್ಕೆ. ಕರ್ಣ ಹಾಯ್. ಟಿಕೆಟ್ ಕೊಟ್ರಪ್ಪ. ಬಸ್ಸಲ್ಲಿ ಹೋಗ್ತಾ ಇರೋದು ಹೇಗಿದೆ ಅಂದ್ರೆ ನೋಡಿ ಇಲ್ಲಿ. ಫುಲ್ ಫ್ರೀಯಾಗಿ ಹೋಗ್ತಾ ಇದೀವಿ. ಫುಲ್ ಫ್ರೀಯಾಗಿ ಮಾತಾಡ್ಕೊಂಡು ಹೋಗ್ತಾ ಇದೀವಿ. ಸಂಡೇ ಇರೋದ್ರಿಂದ ಸಂಡೇ ಇವತ್ತು ರಶ್ ಇರಬೇಕಾಗಿತ್ತು. ನಾಳೆ ಮಾರ್ನಿಂಗ್ ಇವತ್ತಿರಲ್ಲ, ಈವ್ನಿಂಗ್ ಇರುತ್ತೆ. ಈವ್ನಿಂಗ್ ರಶ್ ಇರುತ್ತೆ. ಈವ್ನಿಂಗ್ ಬರ್ಬೇಕಾದ್ರೆ ಆ್ಯಕ್ಚುಲಿ ರಶ್ ಇರೋದು ಸಂಡೇ ಅಲ್ಲ, ಸಾಟರ್ಡೆ ಈವ್ನಿಂಗು, ಮಂಡೇ ಮಾರ್ನಿಂಗ್. ಇಲ್ಲ, ಸಾಟರ್ಡೆ ಸಂಡೇ ಈವ್ನಿಂಗು ಸಂಡೇ ಇರೋದ್ರಿಂದ ಯಾರು ಇಷ್ಟು ಬೇಗ ಎದ್ದೋಳಲ್ಲ. ಸಾಟರ್ಡೆ ಈವ್ನಿಂಗು, ಮಂಡೇ ಮಾರ್ನಿಂಗು. ಮಂಡೇ ಮಾರ್ನಿಂಗು ಸಂಡೇ ಈವ್ನಿಂಗು ವಾಪಸ್ ರಿಟರ್ನ್ ಹೋಗಿರ್ತಾರೆ. ಆಲ್ರೆಡಿ ಇವೆಲ್ಲ ಬಂದಿಲ್ಲ. ಹೌದು, 5 ಮಂಕೀಸ್ ಒಂದು ಜೊತೆಗೆ 5 ಲಿಟಲ್ ಮಂಕೀಸ್ ರೈಮ್ಸ್ ಹೇಳ್ತಿದ್ದಾರೆ. ನಾವು ಎಂಜಾಯ್ ಮಾಡೋದಕ್ಕಿಂತ ಮಕ್ಕಳುಗಳ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಒಂದು ಕ್ವಾಲಿಟಿ ಟೈಮ್ನ ಒಟ್ಟಿಗೆ ಸ್ಪೆಂಡ್ ಮಾಡಿದ್ರು ಎಲ್ಲರೂ. ಎಸ್, ಫೈನಲಿ ಮೈಸೂರಿಗೆ ಬಂದು ಇಲ್ಲಿಂದ ಇವಾಗ ಟಿಫನ್ ಮಾಡಿಕೊಂಡು ಹೊರಡಬೇಕು. ನೋಡೋಣ ಎಷ್ಟು ಗಂಟೆ ಹೊರಡ್ತೀವಿ ಅಂತ. ಎಲ್ಲರೂ ನಮ್ಮ ಮಿನಿ ವರ್ಷನ್ಸ್ಗಳು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೇ ಇರ್ಮಂಗ್ ನೈ ಕಡೆ ತಿರ್ಗು. ನಮ್ಮ ರೌಡಿ ಬೇಬಿ ನೋಡಿ.
ಗೋಬಿ ನೂಡಲ್ಸ್ ಬೇಕಾ? ಆಮೇಲೆ ಇನ್ನೇನು ಬೇಕು? ಇನ್ನೇನು ಬೇಕು? ಅಚ್ಚುಗೇನು ಬೇಕು? ಆಲೂಗಡ್ಡೆ ಬೇಕಾ? ಮತ್ತೆ ಅಚ್ಚು ಇವಾಗ ಕೇಳಿದ್ರೆ 1 ಇಯರ್ ಆಯ್ತು ಮಮ್ಮಿ ತಿಂದು ಬೇಕು ಅಂತ. ಏನನ್ನ ಪಾಪ ಛೇ, ಗೋವಿನ ಕರು ಆ ಥರ ಬೆಳೆಸ್ತಾ ಇದ್ದಾರೆ ಮಗುನ. ಸರಿ ಕೂತ್ಕೋಚು ಅವರೆಲ್ಲ ನಿಮ್ದ್ರಲ್ಲೇ ಮಾಡ್ತೀನಿ. ನಂದ್ರೆ ಅದು ಹೋದಾಗ ಗೊತ್ತಿತ್ತು ಉಂಟವ ಇಲ್ಲಿ ನಾನು ಇದನ್ನ ಪವರ್ ಸೇವ್ ಮೋಡ್ ಹಾಕಿದ್ದೀನಿ. ಇದು ಪವರ್ ಸೇವ್ ಮಾಡ್ತಾ ಸಂಜೆ ತನಕ ಬೇಕಲ್ಲ. ಏನೇನು ಆರ್ಡ್ರ್ ಮಾಡಿದ್ದೀರಾ? ಸದ್ಯಕ್ಕೆ ನಮ್ಮ ಚೀಪ್ ಆ್ಯಂಡ್ ಬೆಸ್ಟ್ ವೆಯ್ಟರು. 5 ಸೆಟ್ ದೋಸೆ, 2 ರೈಸ್ ಬಾತು, 2 ಬೇಳೆ ಬಾತು. ಇನ್ನೇನಾದರೂ ಬೇಕಾ ಮೇಡಮ್? ಇಲ್ಲ, ಸದ್ಯಕ್ಕೆ ಅದು ಬರಲಿ. ಹೆವಿ ರಶ್ ಇದೆ ಇಲ್ಲಿ. ಎಷ್ಟು ರಶ್ ಇದೆ ಗೊತ್ತಾ ಇಲ್ಲಿ. ಫ್ರೀ ಆರ್ಡರ್ ಸರ್ವಿಸ್. ಇವಾಗ ತಿಂಡಿ ಮುಗಿಸ್ಕೊಂಡು ಹೊರಟ್ವಿ. ಆಲ್ರೆಡಿ ಟೈಮ್ 10 ಗಂಟೆ ಆಗುತ್ತೆ. ನಾವು 6 ಗಂಟೆಗೆ ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡವ್ರು 10 ಗಂಟೆ ಆದರೂ ಇನ್ನೂ ಮೈಸೂರಲ್ಲೇ ಇದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ತಲುಪ್ತೀವಿ ಅಂತ. ಶ್ರೀರಂಗಪಟ್ಟಣ ಇಲ್ಲಿ ನೋಡಿ, ಅಮ್ಮ ಮಗಳು ಮುಂದೆ ಹೋಗ್ಬಿಟ್ರು. ಇವರು ದೊಡ್ಡ ಮನುಷ್ಯರುಗಳು ಈ ಕಡೆ ಸೀಟ್ ಇಟ್ಕೊಂಡಿದ್ದಾರೆ. ನೋಡಿ, ನಮ್ಮ ಮಕ್ಳಿಗೆ ಒಬ್ರು ಕಂಡ್ರೆ ಒಬ್ರಿಗೆ ಎಷ್ಟು ಇಷ್ಟ ಅಂತ. ಹೌದು, ಕಂಪ್ಲೇಂಟ್ ಮಾಡೋ ಟೈಮಲ್ಲಿ ಕಂಪ್ಲೇಂಟ್ ಮಾಡ್ತೇವೆ. ಇಲ್ಲಿ ನೋಡಿ, ಕನ್ನಡ ಮಲಗವನೆ. ಇವಳು ಹೋಗ್ಬಿಟ್ಟು ಏನೋ ಮಾಡ್ತಾಳು ಕಿವಿಲಿ. ಅವಳು ಮಲಗಿಸ್ಕೊಂಡವಳು ಭೂವಿ. ಬಾಲ ಪಿಚಪತಿ ಮಾಡ್ತಾಳು, ಕನ್ನಡ ಮಲಗವನೆ. ಇವನೊಂದು ರೌಂಡ್ ಇದೆ ಹೋಗ್ಬಿಟ್ಟಾನೆ. ಇದು ಎಲ್ಲಿ ಪರಿ ತೋರಿಸು. ಪರಿ ಮಲ್ಕೊಂಡೈತಾ? ಶಿ ಈಸ್ ಆಲ್ಸೋ ಸ್ಲೀಪಿಂಗ್. ನೋ, ಶಿ ಈಸ್ ಆಲ್ಸೋ ಸ್ಲೀಪಿಂಗ್. ವಿ ಆರ್ ಆಲ್ಸೋ ಪಟ್ಕೊಡಿ. ಹಾಂ, ಎಷ್ಟೊಂದೈತೆ. ಇವಾಗ ಇಲ್ಲಿ ಯಾವುದೋ ಒಂದು ಊರಿಗೆ ಬಂದು ನಿಂತ್ಕೊಂಡಿದ್ದೀವಿ. ಈ ಊರಿನ ಚಕ್ಕಳ್ಳಿ. ಇವಾಗ ಈ ಊರಿಂದ ನೆಕ್ಸ್ಟ್ ಮೇಲ್ಕೋಟೆಗೆ ಇನ್ನೊಂದು ಗೌರ್ಮೆಂಟ್ ಬಸ್ ಬರುತ್ತೆ, ಹೋಗಿ ಅಂತ ಹೇಳಿದ್ರು. ನೋಡೋಣ, ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಇವು ಪಾರಿವಾಳಗಳನ್ನೇ ನೋಡಿಲ್ಲ, ನಂಗೆ ನೋಡ್ತಿದ್ದಾವೆ. ಪಿಜನ್ಸ್ಗಳನ್ನ ನೋಡಿಲ್ಲ ನಮ್ಮ ಮಕ್ಳುಗಳು. ನೋಡೇ ಇಲ್ಲ, ಅದಕ್ಕೆ ಪಿಜನ್ಸ್ಗಳನ್ನ ನೋಡ್ತಿದ್ದಾವೆ. ಯಾವುದೋ ಬಂತು ನೋಡೋಣ.
ಇಲ್ಲಿ ಇವ್ನು ತರ್ಲೆ ನನ್ನ ಮಗ ಒಸಿ ತರ್ಲಿ ಅಲ್ಲ ಅದು ಹಿಂಗೆ ತಡ್ದಳೋರಮ್ಮ ಇಲ್ಲೇ ಹಿಡ್ಕೊಂಡು ಆಟಾಡ್ತವ್ರೆ. ಇವಾಗ ಮೇಲ್ಕೋಟೆ ತಲುಪಿ ಮಕ್ಳುಗಳನ್ನ ಕಟ್ಕೊಂಡು ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗು ಟ್ರೆಡಿಷ್ನಲ್ ಆಗಿ ಬಂದೈತೆ. ನನ್ನ ಮಗು ಪುಟಾಣಿದು ಕರು. ಬೈ ನೋಡು, ನನ್ನ ನೋಡು, ನೋಡು. ಅದನ್ನೇ ಸಾಕ್ಸ್ ಹಾಕಿದೀನಿ ತೆಗ್ದ್ಬಿಡ್ನಾ. ಇವಾಗ ಒಳಗಡೆ ಹೋಗ್ತಿದ್ವಿ. ತುಂಬ ಚೆನ್ನಾಗಿದ್ದಾರೆ. ನಾವು ಇಷ್ಟೊತ್ತು ಫೋಟೋ ತಗೋತ ನಿಂತ್ಕೊಂಡಿದ್ವಿ. ವಿದ್ಯಾ ಆಲ್ರೆಡಿ ಹೋಗಿದ್ದಾಳೆ ಲೈನಿಗೆ. ಸೊ ಅವ್ರ ಜೊತೆ ಹೋಗಿ ಜಾಯಿನ್ ಆಗಬೇಕು. ಎತ್ಕೊಳತ್ತೆ ಬ್ಯಾಗ್ ಎತ್ಕೊಂಡು ಬರೋ. ಲೈನಲ್ಲಿದ್ದಾರೆ ಇವರು. ಹಿಂಗೆ ತಿರುಗ್ರು, ಇಲ್ಲೋಡು ಈ ಕಡೆ ತಿರುಗು ಫುಲ್. ಇವನಿಗೆ ನಿದ್ದೆ ಬಂದಿದೆ. ಇವರಿಬ್ರು ತಿರುಗಿರೋ ಮಕ್ಕಳ. ನೋಡ್ರಿ ಅಲ್ಲಿ ಬನ್ನಿ, ಮುಂದಕ್ಕೆ ಬನ್ನಿ, ನೋಡ್ರಿ ಅಲ್ಲಿ ಬನ್ನಿ ಸರ್, ಬನ್ನಿ ಕ್ಲೀನಾಗಿ ದೇವಸ್ಥಾನಕ್ಕೆ ಬನ್ನಿ ಸರ್, ಬನ್ನಿ ದೇವಸ್ಥಾನದ ಮುಂದೆ ಬನ್ನಿ. ಬನ್ನಿ ತಾಯಿ ಮುಂದೆ ಬನ್ನಿ. ಭಾನು ಓಡು ನೀನು. ನಿಧಾನ ಆಟಾಡಿ, ನಿಧಾನ ಕಣ್ರು. ನಿಧಾನ ನಿಧಾನ ನಿಧಾನ. ನೈನಕ್ಕ ಕರ್ಣ ನೋಡಿ. ಸುಸ್ತಾಗಿ ಹೋಗೋಣ. ಕರ್ಣ ಜಾರ್ತದೆ. ಈಗ ದರ್ಶನ ಮುಗಿಸಿ ಹಾಗೆ ಸ್ವಲ್ಪ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಇವ್ರನ್ನ ದರ್ಶನ ಮುಗಿಸಿ ಇವಾಗ ನೆಕ್ಸ್ಟು ಕೊಳದ ಹತ್ರ ಹೋಗ್ತಾ ಇದ್ದೀವಿ. ಯೋಗ ನರಸಿಂಹಸ್ವಾಮಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಮರೂನ್ ಕಲರ್ ಸ್ಯಾರಿ ಅವಮ್ಮ ಬಿದೋಗಿ ಯಾರೋ ಹೇಳ್ಕೊಂಡಿದ್ದಂತೆ ಅವಮ್ಮನ. ಅವಮ್ಮ ಅದನ್ನೇ ಹೇಳ್ತಾ ಇದ್ರು. ಇವಾಗ ಕೊಳದ ಹತ್ರ ಬಂದ್ವಿ. ನಡ್ಕೊಂಡೇ ಬಂದ್ವಿ. ಇವ್ರನ್ನ ಕಟ್ಕೊಂಡು ಚಿಟ್ಟಲ್ಲಿ. ನನ್ನ ಮಗು ನೋಡಿ ಮಾಡ್ಕೊಂಬರೋಣ ನಡೀರು. ಎಲ್ಲಿಗೆ? ಆಟ ಆಡಕ್ ಬಿಡಕ್ಕ. ಫಸ್ಟ್ ಯಾವ ಕಡೆ ಊಟಕ್ಕೆ ನಡೀರಿ. ಇಲ್ಲೇ ನಿಂತ್ಕೊಂಡ್ರಿ. ಇವಾಗ ಕೊಳ್ಳೋದ ಹತ್ರ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸ್ವಲ್ಪ ಊಟ ಮಾಡ್ಕೊಂಡು, ಊಟ ಇರತ್ತಂತೆ ಇಲ್ಲೇ ದೇವಸ್ಥಾನದಲ್ಲಿ. ಫಸ್ಟ್ ಟೈಮ್ ಮೇಲ್ಕೋಟೆಲಿ ಊಟ ಇರುತ್ತೆ ಅಂತ ಗೊತ್ತಾಗಿ ಇವಾಗ ಊಟಕ್ಕೆ ಹೋಗ್ತಾ ಇರೋದು ನಾವು. ಇದು 3rd ಟೈಮ್ ಅನ್ಸುತ್ತೆ. 3rd ಟೈಮು 4th ಟೈಮು ಬರ್ತಿರೋದು ನಾನು. ಸೊ ಹೋಗೋಣ. ಇವರು ನಯನ ಅವ್ರು ಕರ್ಕೊಂಡು ಹೋಗ್ತಾ ಇರೋದು. ಅವರೇ ಕರ್ಕೊಂಡು ಹೋಗ್ತಾ ಇರೋದು ಇವಾಗ. ಇಲ್ಲೆಲ್ಲ ನನಗೆ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಬೈಕಲ್ಲಿ ಬರ್ತಿದ್ದಿದ್ದು. ಇವಾಗ ಬೈಕಲ್ಲಿ ಬಂದು ಫಸ್ಟ್ ಟೈಮ್ ಬಸ್ಸಲ್ಲಿ ಬಂದಿದ್ದೀವಿ ನಾವೇ ಇವ್ರನ್ನ ಕರ್ಕೊಂಡು. ಸೊ ಇವರು ತುಂಬ ಎಕ್ಸ್ಪೀರಿಯನ್ಸ್ಡು. ಸೊ ಅವ್ರು ಕರ್ಕೊಂಡು ಹೋಗ್ತಿದ್ದಾರೆ. ವ್ಲಾಗ್ಸ್ಗಳು ಮಾಡಿ ತುಂಬ ದಿನ ಆಗಿರೋದಕ್ಕೆ ಇವಾಗ ಮಾತಾಡೋದಕ್ಕೆ ಫೋನ್ ಇಟ್ಕೊಳ್ಳೋದಕ್ಕೆ ಒಂಥರ ಅನ್ನಿಸ್ತೈತೆ.
ಅಲ್ಲೂ ಹೋಗ್ಬೋದು. ಸಂಡೇ ಆಗಿರೋದ್ರಿಂದ ಹೀಗೆ ಹೋಗ್ಬಿಡೋಣ ಬಿಡಿ. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ. ದರ್ಶನ ಬೇಗ ಆಯಿತು ಮತ್ತು ಚೆನ್ನಾಗಾಯಿತು. ತುಂಬ ಹೊತ್ತು ಒಂದು ಅಟ್ಲೀಸ್ಟ್ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ ನಿಂತ್ಕೊಂಡು ನೋಡಿದ್ವಿ. ಇಲ್ಲಿ ಫೈನಲಿ ಇಲ್ಲಿಗೆ ಬಂದ್ವಿ. ಬಟ್ ಇಲ್ಲಿ ಹಾಲಿಡೇಸ್ ಟೈಮು ಹಾಗೆ ಸಾಟರ್ಡೇ ಮತ್ತು ಸಂಡೇ ಮಾತ್ರ ಊಟದ ವ್ಯವಸ್ಥೆ ಇರುತ್ತೆ ಅನ್ನೋದನ್ನ ಹಾಕಿದ್ದಾರೆ. ನೀಟಾಗಿ ಬಿಡ್ರಪ್ಪ, ನೀಟಾಗಿ ಬಿಡ್ಬೇಕು. ಇಲ್ಲಿ ನೋಡಿ ಸ್ಲಿಪ್ಪರ್ಸ್ಗಳು ಎಷ್ಟು ಚೆನ್ನಾಗಿ ಬಿಟ್ಬಿಟ್ಟು ಹೋಗಿದ್ದಾರೆ. ಕೈಯಲ್ಲಿ ಮಾಡೋದಾ ಕರ್ಮ. ನನ್ನ ಮಗ ಚಪ್ಪಲಿಗಳನ್ನ ಎಲ್ಲ ಹೇಗೇಗೋ ಬಿಟ್ಟಿದ್ದಾರಲ್ಲ, ಅವನೇ ಹೋಗ್ಬಿಟ್ಟು ಕೈಯಲ್ಲಿ ರೆಡಿ ಮಾಡ್ತಿದ್ದಾನೆ. ತುಂಬ ಖುಷಿ ಆಯ್ತಾಯ್ತಾ ಮಗನೇ? ನನ್ನ ಮಗಂದು ಹೇಳು. ಈಗ ಫೈನಲಿ ಊಟ ಮಾಡಕ್ ಬಂದ್ವಿ. ಊಟ ಮಾಡ್ಕೊಂಡು ಕಲರ್ ಫಿಶ್ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ಗೆ ಮೀನು ತೋರಿಸ್ತೀನಿ ಅಂತಿದ್ದೀನಿ. ಹೆಂಗಿರುತ್ತೀನಿ ನೋಡೋಣ. ಕಾರಣ ಹೇಳ್ತಿದ್ದಾನೆ ಮೀನು ಹಿಡಿತೀನಿ ಅಂತ. ಕೊಳಕ್ಕೆ ಹೋಗ್ತೀವಲ್ವ ಆವಾಗ ಮೀನು ಹಿಡಿತೀನಿ ಅಂತ ಹೇಳ್ದ. ಬಟ್ ಅದು ಒಳಗಡೆ ಇಳಿಸೋಕ್ಕಾಗಲ್ಲ, ಮೇಲ್ಗಡೆ ಕುತ್ಕೊಂಡು ನೋಡಬೇಕು. ಮೇಲ್ಗಡೆನೇ ಹಿಡಿತೀನಿ. ಮತ್ತು ಊಟ ಸರಿ ಬೇಗ ಬೇಗ ತಿಳ್ಕೊಬೇಕು. ಬಾನು ಮೂವಿಗಿಂತ ಮುಂಚೆ ಬಾನು ಮೂವಿಗೆ ಕೂತಿದ್ದಾರೆ. ಬಾನು ಈ ಕಡೆ ಕೂತಿದ್ದಾಳೆ, ಭುವಿ ಆ ಕಡೆ ಕೂತಿದ್ದಾಳೆ. ವಿ ಆರ್ ವೇಟಿಂಗ್ ಫಾರ್ ದ ಲಂಚ್. ಮೇಲುಕೋಟೆ ಪುಳಿಯೋಗರೆ. ಏನು ಕರ್ಣ? ಖಾರನಾ? ಬಿಡು, ಮಜ್ಜಿಗೆನ ತಿನ್ರಿ. ಕರ್ಣಟನ್ ಊಟ ಮುಗಿಸಿ ಇವಾಗ ಫೈನಲಿ ಕಲ್ಯಾಣಿ ಹತ್ರ ಬಂದಿದ್ದೀವಿ. ಇವ್ರನ್ನ ಬಿಟ್ಟರೆ ಸ್ವಿಮ್ ಮಾಡ್ಬಿಡ್ತಾರೆ ಇವರು, ಅಲ್ವೇನ್ರ? ಅಲ್ಲಿಗೆ ತಾನೇ ಕರ್ಕೊಂಬಂದಿರೋದು ನೀರ ಹತ್ರಕ್ಕೆ ಅಂತಾನೆ. ಈಗ ಅಲ್ಲಿ ಬಾಗ್ಲು ಹಚ್ಕೊಂತಾರೆ, ಆ ಕಡೆಗೆ ಹೋಗ್ಬೇಕು. ಹಿಂಗೆ ದಾಡ್ಕೊಂಡು ಕಳ್ರು ನೋಡಿ ಗೈಸ್ ಇಲ್ಲಿ. ಬಿಡು, ಹಿಂದೆ ಹೋಗೋ, ಸಾಕು ಹೋಗು. ಬಿಡು ಕರ್ಣ, ಹೇಳ್ದಷ್ಟು ಜಾಸ್ತಿ ಮಾಡ್ಕೋಬೇಡ. ಪರಿಣಿತ ಬೈ ಕಡೆ ಬಿಡ ಅವಳನ್ನ, ಬೇಡ. ಇಲ್ಲಿ ನೋಡಿ ಗೈಸ್, ಬಟ್ಟೆ ಎಲ್ಲ ಕುಂಕುಮ ಮಾಡ್ಕೊಂಡಿದ್ದಾರೆ ಇಬ್ರು ಕಳ್ಳರು. ಇಲ್ಲೊಬ್ಬ ಇದ್ದಾನೆ, ಅವನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಹೊಡೋದ. ಬಟ್ಟೆಗೆ ಒರೆಸ್ಕೊಂಬಿಟ್ರೆ ಕರ್ಣ. ಏಯ್ ಕೇಳಿಸ್ಕೊ, ಇಲ್ಲಿ ನಿನಗೆ ಹೇಳ್ತಿರೋದು. ಬಟ್ಟೆ ಒರೆಸ್ಕೊಂಡ್ರೆ ಬೀಳ್ತವೆ, ಇಟ್ಕೊಳು. ಏನು ಮಾಡ್ತೆ ಮಾಡ್ಕೊ. ಅಲ್ಲಿ ನೋಡಿ ಅವಳನ್ನ. ಬೆಳಿಗ್ಗೆ ಮೇಲ್ಕೋಟೆಗೆ ಯಾವ ಜಾಗದಿಂದ ಹೊರಟ್ವಿ? ಯಾವುದೋ ಜಕ್ಕಲಿ ಅಲ್ವಾ? ಆ ಊರಿಗೆ ಬಂದು ಇಳ್ಕೊಂಡಿದ್ದೀವಿ. ಬಟ್ ಇಲ್ಲಿಂದ ಮೈಸೂರಿಗೆ ಬಸ್ಗಳು ಸಿಗ್ತಾ ಇಲ್ಲ. ಒಂದು ಬಂತು, ಬಟ್ ಹೆವಿ ರಶ್ ಇತ್ತು. ಇವ್ರನ್ನ ನಿಲ್ಸ್ಕೊಂಡು ಹೋಗೋಷ್ಟರಲ್ಲಿ ಅಷ್ಟೇ. ಅದಕ್ಕೆ ನಾವು ಆ ಬಸ್ನ ಬಿಟ್ವಿ. ಇವಾಗ ಬಸ್ಗಳೆಲ್ಲ ಇಲ್ಲಿ ಸುತ್ತಮುತ್ತ ಬೇರೆ ಬೇರೆ ಕಡೆ ಹೋಗಕ್ಕೆ ಬರ್ತಾ ಇದೆ. ಮೈಸೂರಿಗೆ ಬಸ್ಗಳಿಲ್ಲ. ಸೊ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಟೈಮ್ ಎಷ್ಟು? ಎಕ್ಸಾಕ್ಟ್ ಟೈಮ್ ಎಷ್ಟು? 5:44. ನಮ್ಮ ಫೋನ್ಗಳಲ್ಲಿ ಚಾರ್ಜ್ ಕೂಡ ಇಲ್ಲ. ಐ ಹೋಪ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ನನ್ನ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ಚಾರ್ಜ್ ಇತ್ತು ಅಂತಂದರೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿರ್ತೀನಿ, ಇಲ್ಲಾಂತಂದರೆ ಇದೇ ಲಾಸ್ಟ್. ತುಂಬ ಹೊತ್ತು ವೆಯ್ಟ್ ಮಾಡಾದ್ಮೇಲೆ ಕೊನೆಗೂ ಒಂದು ಬಸ್ ಬಂತು. ಅದು ತುಂಬ ರಶ್ ಇತ್ತು. ಆದ್ರೂ ಇನ್ನೂ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಟೈಮಾಗಿ ಹೋಗ್ಬಿಟ್ಟಿತ್ತು. ಕಷ್ಟನೋ ಸುಖನೋ ನಿಂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹತ್ತಿದ್ವಿ. ಮಕ್ಳುಗಳ ಎಲ್ಲರನ್ನೂ ಒಬ್ಬೊಬ್ರ ಹತ್ರ ಬಿಟ್ಟು ಅವ್ರನ್ನ ಕುಣಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಅವ್ರ ಮಕ್ಳುಗಳು ಕೂತ್ಕೊಂಡು, ಅವರು ತುಂಬ ಓಡಾಡಿ ಸ್ಟ್ರೈನ್ ಆಗಿದ್ರಲ್ವ, ಹಾಗಾಗಿ ನಿದ್ರೆ ಮಾಡಿಬಿಟ್ಟಿದ್ದಾನೆ. ನೋಡಿ ಕರ್ಣ ಇಲ್ಲಿ ಮಲ್ಕೊಂಡಿದ್ದಾನೆ. ಅವನಿಗೆ ಭಯ, ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂತ ಸೆರಗನ್ನ ಹೇಗೆ ಇಟ್ಕೊಂಡಿದ್ದಾನೆ ನೋಡಿ. ಅವ್ರ ತೊಡೆ ಮೇಲೆ ಮಲಗಿದ್ದಾನೆ, ಆದ್ರೂ ಅವನಿಗೆ ಭಯ. ಅದಕ್ಕೆ ನನ್ನ ಸೆರಗನ್ನ ಹಾಗೆ ಇಟ್ಕೊಂಡಂಗೆ ಇದ್ದ.
ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಹೇಳೋರ್ಗೆ. ಆಯಿತು, ಬಾಯ್ ಹೇಳ್ಬಿಡು. ಬಾಯ್ ಪಾಪ, ಕೂತ್. ಹ್ಞೂ ಬಾಯ್. ಥ್ಯಾಂಕ್ ಯು. ಇಲ್ಲಿ ಕರ್ಡ ನಿಂತ್ಕೊ. ಕಡ್ಬತ್ತವ್ರ ಫೈನಲಿ ಇವಾಗ ಮೈಸೂರಿಂದ ಬೆಳಗ್ಗೆರೆಗೆ ಬಸ್ ಹತ್ತಿದ್ವಿ. ಈಗ ಹೋಗಿಲ್ಲಿದ್ರೆ ಮುಗಿದ ಎಂಜಾಯ್ ಮಾಡ್ದ ಕರ್ಣವ್ರಂತೂ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ರು ಮಕ್ಕಳುಗಳು. ನಡೀರಿ ನಡೀರಿ. ಅಯ್ಯೋ ಇವ್ರಿಬ್ರು ಇವ್ರು 3 ಜನಕ್ಕೆ ಸರಿಯಾಗಿದೆ ಜಾಗ. ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ವ್ಲಾಗ್ ಹೇಗಿತ್ತು ನನ್ನ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.